ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ನೋಡ್ತಾ ಇದ್ರ ಸಾರ್ಥಕ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ನಿಮ್ಗೆ ಇಂಟ್ರೆಸ್ಟ್ ಆದಂತ ಮಾಹಿತಿಯನ್ನ ತಂದಿದ್ದೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ, ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಈ ಇಮೇಜ್ ಅಲ್ಲಿ ಇಂಡಿಯನ್ ಗ್ಯಾಸ್ ವಿತರಕರನ್ನ ಬದಲಾಯಿಸುವುದು ಹೇಗೆ, ಅಂದ್ರೆ ನಿಮ್ಮ ಇಂಡಿಯನ್ ಗ್ಯಾಸ್ ಏಜೆನ್ಸಿನ ಯಾವ ತರ ಚೇಂಜ್ ಮಾಡೋದು, ಟ್ರಾನ್ಸ್ಫರ್ ಮಾಡೋದು ಅನ್ನೋದರ ಬಗ್ಗೆ ಈ ವಿಡಿಯೋ ಇರುತ್ತೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಹೇಗೆ ಚೇಂಜ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಲಾಗಿದೆ. ಸೊ ಈಗ ನಿಮ್ದು ಯಾವ್ದಾರ ಗ್ಯಾಸ್ ಆಗಿರ್ಲಿ, ಸೊ ನಾನು ಇಂಡಿಯನ್ ಗ್ಯಾಸ್ ಇಂದ ಯಾವ ತರ ಚೇಂಜ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಮೊದಲಿಗೆ ಏನ್ ಮಾಡ್ಬೇಕಂದ್ರೆ, ನೀವು ಇಂಡಿಯನ್ ಗ್ಯಾಸ್ ಏಜೆನ್ಸಿ ಅವರಿಂದ ಒಂದು ಲೆಟರ್ ಅದು ಸಿಗುತ್ತೆ, ಅದು ಅಪ್ಲೈನ್ ಮೂಲಕ ಮಾಡ್ಬೇಕಾಗುತ್ತೆ. ಸೊ ಆ ಅಪ್ಲೈನ್ ಮೂಲಕ ಯಾವ ತರ ಅಂದ್ರೆ, ನೀವು ಯಾವ ಪ್ರೆಸೆಂಟ್ ಅಲ್ಲಿ ಯಾವ್ದು ಏಜೆನ್ಸಿಯಲ್ಲಿ ಇರ್ತಿಲ್ಲ, ಸೊ ಅವರಲ್ಲಿ ಹೋಗಿ ನೀವು ಕ್ಯಾನ್ಸಲೇಷನ್ ಗೆ ಅರ್ಜಿ ಹಾಕಿ, ಅದನ್ನ ನಿಮ್ಮ ಗ್ಯಾಸ್ ಕನೆಕ್ಷನ್ ಅರ್ಜಿಯನ್ನ ಅಲ್ಲಿ ಕ್ಯಾನ್ಸಲ್ ಮಾಡಿ, ಆಮೇಲೆ ನೀವು ಬೇಕಾಗಿರುವಂತ ಏಜೆನ್ಸಿ ಕಡೆ ಹೋಗಿ ನೀವು ಅಪ್ಲೈ ಆಸ್ ನೀವು ಅಂತ ಮಾಡಿ, ಅದಕ್ಕೆ ಏನ್ ಅಮೌಂಟ್ ಇರುತ್ತಲ್ಲ, ಸೊ ಅಮೌಂಟ್ ಅನ್ನ ಕಟ್ಟಿ ಬಿಟ್ಟು ನೀವು ಹೊಸದಾಗಿ ಅಮೌಂಟ್ ಇದನ್ನು ಹೊಸದಾಗಿ ಕನೆಕ್ಷನ್ ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ಈಗ ಅದನ್ನ ನಾವು ಕ್ಯಾನ್ಸಲ್ ಮಾಡಲಿ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ, ಏಜೆನ್ಸಿನ ಚೇಂಜ್ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇರುತ್ತೆ. ಸೊ ಮೊದಲಿಗೆ ಏನ್ ಮಾಡ್ಬೇಕಂದ್ರೆ, ನೀವು ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಡೆಸ್ಕ್ಟಾಪ್ ಅಲ್ಲಿ ಇದು ಇಂಡಿಯನ್ ಗ್ಯಾಸ್ cx.indianaoil.com ಅಂತ ವೆಬ್ಸೈಟ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ರಿಜಿಸ್ಟರ್ ಆಗ್ಬೋದು, ಅಥವಾ ಈ ನೀವು ಮೊಬೈಲ್ ಅಲ್ಲೇ ಮಾಡ್ತಿರೋದಾದ್ರೆ ಪ್ಲೇಸ್ಟೋರ್ ಅಲ್ಲಿ ಇಂಡಿಯನ್ ಆಯಿಲ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಸೊ ಅಪ್ಲಿಕೇಶನ್ ಕೂಡ ನಾನು ನಿಮ್ಗೆ ತೋರಿಸ್ತೇನೆ ಮುಂದೆ. ಸೊ ಅಪ್ಲಿಕೇಶನ್ ಡೌನ್ ಹಾಕಿ ಅದಕ್ಕೆ ರಿಜಿಸ್ಟರ್ ಆಗ್ಬೇಕು, ಯಾವ ರೀತಿ ರಿಜಿಸ್ಟರ್ ಆಗ್ಬೇಕು ಎಲ್ಲ ಈ ವಿಡಿಯೋ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೊಂಡ್ತಕ ನೋಡಿ ಅಂತ ಹೇಳ್ತಾ, ಸೊ ಮೊದಲಿಗೆ ಏನ್ ಮಾಡ್ಬೇಕಂದ್ರೆ, ನೀವು ನಿಮ್ಮ ಮೊಬೈಲ್ ನ ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ, ಅಥವಾ ಪ್ಲೇಸ್ಟೋರ್ ಅಲ್ಲಿ ಓಪನ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇದ್ರೆ ನಾನು ಈಗ ನನ್ನ ಫೋನ್ ಅಲ್ಲಿ ಪ್ಲೇಸ್ಟೋರ್ ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸರ್ಚ್ ಬಾರ್ ಅಲ್ಲಿ ನೀವು ಇಲ್ಲಿ ಇಂಡಿಯನ್ ಆಯಿಲ್ ಅಂತ ಸರ್ಚ್ ಮಾಡ್ಬೇಕು. ಸೊ ಇಲ್ಲಿ ಇಂಡಿಯನ್ ಆಯಿಲ್ ಒನ್ ಅಂತ ಇದೆಯಲ್ಲ, ಈ ಆಪ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ. ಸೊ ಈಗ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಅದಕ್ಕಾಗಿ ನಾನು ಓಪನ್ ಅಂತ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನಾನು ಈಗ ನನ್ನ ಮೊಬೈಲ್ ಅಲ್ಲಿ ಇಂಡಿಯನ್ ಆಯಿಲ್ ಒನ್ ಅನ್ನೋ ಅಪ್ಲಿಕೇಶನ್ ನ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ, ಇಲ್ಲಿ ನೀವು ನೋಡ್ತಿರ್ಬೋದು ರೈಟ್ ಸೈಡ್ ಅಲ್ಲಿ ಪ್ರೊಫೈಲ್ ಐಕಾನ್ ಕಾಣುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರಿಜಿಸ್ಟರ್ ಮತ್ತು ಲಾಗಿನ್ ಎರಡು ಆಪ್ಷನ್ ಕಾಣುತ್ತೆ. ಈಗ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೇನೆ ಅಂತ ಆದ್ಮೇಲೆ ಈ ತರ ನಂಗೆ ಕಾಣಿಸ್ತಾ ಇದೆ. ಸೊ ನೀವು ಮೊದಲು ಏನ್ ಮಾಡ್ಬೇಕಂದ್ರೆ, ನಿಮ್ಮ ಆಧಾರ್ ಕಾರ್ಡ್ ಇರುವಂತ ನಂಬರ್ ನ ಹಾಕಿ, ಮತ್ತೆ ಆಧಾರ್ ಕಾರ್ಡ್ ನ ಹಾಕಿ, ಒಂದು OTP ಬರುತ್ತೆ, OTP ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಆಮೇಲೆ ಲಾಗಿನ್ ಮಾಡ್ಕೊಳ್ಳಿ. ಆಮೇಲೆ ಲಾಗಿನ್ ಆದ ನಿಮ್ಗೆ ಈ ತರ ನಿಮ್ಗೆ ನೋಡಕ್ಕೆ ಇಂಟರ್ಫೇಸ್ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಹಲವಾರು ಆಪ್ಷನ್ ನಿಮ್ಗೆ ಸಿಗ್ತಾ ಇದೆ. ಇಲ್ಲಿ ನೀವು ನೋಡ್ತಿರ್ಬೋದು ಚೇಂಜ್ ಡಿಸ್ಟ್ರಿಬ್ಯೂಟರ್, ರಿಫಿಲ್ ಆರ್ಡರ್, ಫ್ಯಾಮಿಲಿ, LPG, ಈ ತರ LPG ಮೆಕ್ಯಾನಿಕಲ್ ಎಲ್ಲಾ ತರದ ಮಾಹಿತಿಗಳು ಮತ್ತು ಸರ್ವಿಸ್ಗಳು ಇಲ್ಲಿ ಆಪ್ ದಲ್ಲಿ ಸಿಗುತ್ತೆ. ಸೊ ನೀವ್ ಏನ್ ಮಾಡ್ಬೇಕಂದ್ರೆ, ಚೇಂಜ್ ಡಿಸ್ಟ್ರಿಬ್ಯೂಟರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಸರ್ವಿಸ್ ಟು ಚೇಂಜ್ ಡಿಸ್ಟ್ರಿಬ್ಯೂಟರ್ ವಿತ್ ಸೇಮ್ ಅಡ್ರೆಸ್. ಸೊ ಇಲ್ಲಿ ಪ್ರೊಬಬಿಲಿಟಿ ನಿಮ್ ಸೇಮ್ ಅಡ್ರೆಸ್ ಇದ್ರೆ ಸೇಮ್ ಅಡ್ರೆಸ್ಗೆ ನೀವು ಇಲ್ಲಿ ಚೇಂಜ್ ಮಾಡ್ಬೇಕಾಗುತ್ತೆ. ಅಂದ್ರೆ ಒಬ್ಬೊಬ್ರು ಏನಾಗುತ್ತೆ ಅಂದ್ರೆ, ಒಬ್ಬ ತಾಲೂಕ್ ಬಿಟ್ಟು ಡಿಸ್ಟ್ರಿಕ್ಟ್ ಅವರ ಸ್ಟೇಟ್ ಗೆ ಟ್ರಾನ್ಸ್ಫರ್ ಆಗುತ್ತಲ್ಲ, ಅದಕ್ಕಾಗಿ ಈ ಮೂರು ಆಪ್ಷನ್ ಗಳು ಇಲ್ಲಿ ಇರುತ್ತೆ. ಪೋರ್ಟಬಿಲಿಟಿ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಗೆ ನಿಯರೆಸ್ಟ್ ಅಂತ ಒಂದು ಇಂಡಿಯನ್ ಗ್ಯಾಸ್ ಏಜೆನ್ಸಿನ ನೀವು ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಗೆ ಎಸ್ಪೆಷಲಿ ನಿಮ್ಗೆ ಗುರುತಿರುತ್ತೆ, ನಿಮ್ಗೆ ನಿಯರ್ ಆಗಿರುತ್ತಂತ ಒಂದು ಏಜೆನ್ಸಿನ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಇಲ್ಲಿ ರೀಸನ್ ಫಾರ್ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಅಂತಿದೆ. ಸೊ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಲೊಕೇಶನ್ ಇನ್ಕನ್ವೀನಿಯನ್ಸ್ ಅಂತ ಇಲ್ಲಿ ಹಲವಾರು ರೀಸನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಆಗಕ್ಕೆ ರಿಕ್ವೆಸ್ಟ್ ರೀಸನ್ ಏನಿದೆ ಅಂತ ಕೇಳ್ತಾ ಇದೆ. ಸೊ ನನ್ಗೆ ಯಾವ್ದೇ ತರದ ರೀಸನ್ ಅಂದ್ರೆ, ನೀವು ಯಾವ ತರದ್ರು ಹಾಕ್ಬೋದು, ನಿಮ್ಗೆ ಏನಾಗುತ್ತೆ ಅಂದ್ರೆ, ಸೊ ನಾನು ಇಲ್ಲಿ ಲೊಕೇಶನ್ ಇನ್ಕನ್ವೀನಿಯನ್ಸ್ ಅಂತ ಹಾಕ್ತೀನಿ. ಸೊ ಇಲ್ಲಿ ರಿಮಾರ್ಕ್ ಅಲ್ಲಿ ಚೇಂಜ್ ಮೈ ಲೊಕೇಶನ್, ಚೇಂಜ್ ಮೈ ಏಜೆನ್ಸಿ ಅಂತ ಟೈಪ್ ಮಾಡಿ. ಓಕೆ, ನಾನು ಈ ತರ ಹಾಕಿದ್ದೀನಿ. ನೀವು ರಿಮಾರ್ಕ್ ಇಲ್ಲಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಿದಿಲ್ಲ, ಸೊ ಅದನ್ನ ಕೂಡ ನೀವು ಇಲ್ಲಿ ಹಾಕ್ಬೋದು. ಸೊ ಇಲ್ಲಿ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಆ OTP ನ ಹಾಕಿ ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಈ ವೆರಿಫೈ ಆದ್ಮೇಲೆ ನಿಮ್ಗೆ ಇಂಡಿಯನ್ ಆಯಿಲ್ ಗೆ ಕನೆಕ್ಟ್ ಆಗುವಂತ ಮೊಬೈಲ್ ಗೆ ಒಂದು SMS ಕೂಡ ಆಗುತ್ತಿದೆ.
ಸೊ ಇದಾದ್ಮೇಲೆ ಒಂದು 10 to 15 days ಒಳಗಡೆ ನಿಮ್ಗೆ ಕನ್ಫರ್ಮೇಶನ್ SMS ಕೂಡ ಬರುತ್ತೆ. ಇಲ್ಲ ಅಂದ್ರೆ ನೀವು ನಿಮ್ಮ ಮೇಲ್ ಐಡಿ ಸಿಕ್ಕಿದ್ರೆ ಅಲ್ಲಿ ಕೂಡ ಆಗ್ಬೋದು. ಸೊ ಇದು ಒಂದ್ಸರಿ ಆಗಲ್ಲ, ಒಂದ್ಸಲ ಆಗುತ್ತೆ. ಸೊ ಇದು ಕರೆಕ್ಟ್ ಆಗಿ ಇದನ್ನಾಗಲ್ಲ. ಸೊ ನೀವು ಆಲ್ಮೋಸ್ಟ್ ಆಲ್ ಆಗುತ್ತೆ. ಸ್ವಲ್ಪ ಒಂದ್ 2 ಸಲ ಟ್ರೈ ಮಾಡಿ ನೋಡಿ, ಇದು ಖಂಡಿತ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಸೊ ನಾನು ತುಂಬಾ ಜನಕ್ಕೆ ಮಾಡ್ಕೊಟ್ಟಿದ್ದೀನಿ. ಈ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತಿದ್ದೀನಿ. ಸೊ ಇದೇ ರೀತಿಯ ಬೇರೆ ಕಂಟೆಂಟ್ ಗಾಗಿ ನನ್ನ ಚಾನಲ್ ಫಾಲೋ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.